ತಿಪ್ಪಿ ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡ್ರಿ 11:15 ನಿಮಿಷ ಅಷ್ಟ ಕಡಿಮೆ ಐತಿ. ಇವತ್ತ ಪಪ್ಪ ಮಮ್ಮಿನೂ ಊರಿಗೆ ಹೋಗ್ಯಾರ. ಹೌದು, ಯಾವ ಊರಿಗೆ ಹೋಗ್ಯಾರ? ಸಂಕದಾಳಕ ಅವತ್ತು ಅಜ್ಜಿ ನೋಡಕ್ ಹೋಗಿದ್ದಲ್ಲ ಒಂದ್ಸಲ. ಹೌದು, ಒಂದ್ 2-3 ತಿಂಗಳಿಂದ ಅವ್ರ ಅಜ್ಜಿ ಪಾಪ ತೀರ್ಕೊಂಡ್ರ. ಅದಕ್ಕ ಮಮ್ಮಿ ಪಪ್ಪ ಹೋಗ್ಯಾರ. ನಡ್ರಂಗರಿ ಇವತ್ತಿನ ದೇವರಿಗೆ ಏನೆಲ್ಲ ಆಕೈತಿ ನೋಡೋಣಂತ. ನಡ್ರಪ್ಪ ತೋರ್ಸೋರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ ಇಲ್ಲಿ ನಮ್ ತಿಪ್ಪಿ ಹೆಂಗ್ ಬಂತ ರೊಟ್ಟಿ ತಿಂದ. ತಿಪ್ಪಿ ಒಳಗ್ ಬರ್ಬೇಡಪ್ಪ, ಅಲ್ಲೇ ನಿಂದಿರ್ಬೇಕ, ಒಳಗ್ ಬರ್ಬಾರ್ದ. ನೋಡ್ರಿ ಗೇಟ್ ಮಠ ಹೆಂಗ್ ಬಂದ್ ನಿಂತೈತಿ. ಶ್ರದ್ಧಾ, ತಿಪ್ಪಿ ಹೆಂಗ್ ಬಂದ್ ನಿಂತೈತಿ ನೋಡಿ. ತಿಪ್ಪ ರೊಟ್ಟಿ ತಿಂತ, ತಿಪ್ಪು ಚಪಾತಿ ಬಾಲ ಆಗಿರ್ತದ ನೋಡು. ಕೊಡು, ಇಲ್ಲೇ ಹಾಕ ಹೊರಗ. ಅಲ್ಲೇ ಹೊರಗಾದ್ರ ಹಸಿ ಐತಲ್ಲ, ನೆಲ ತಗೊಂಡ್ ಹೊರಗೆ ಹೋಗ್ಯತ್ ಪಾಪ. ಶಾನೆ ಹೊಲಸ್ ಮಾಡಂಗಿಲ್ಲ ಹಂಗ. ಕಿಡ್ಡು ಶಾಲಿಗೆ ಹೋಗ್ಲಿಲ್ಲ ಅಂತ ನೋಡಿ. ಟೈಮ್ ನೋಡ್ರಿ ಬರೋಬ್ಬರಿ 2:15 ಆತ. ನಮ್ ಶ್ವೇತಾ ಅವರು ಇಲ್ಲಿ ಕೆಳಗಡೆ ಬಂದು ಏನ್ ಮಾಡತ್ತಾರ ಅಂತ ನೋಡ್ತೇನಿ. ಇಲ್ಲಿ ನೋಡಿದ್ರ ನನಗ ಸಾಬುದಾನಿ ವಡ ಮಾಡಾಕತ್ ಬಿಟ್ಟಾರ ಇವ್ರು. ತಾ ಮಾತ್ರ ಊಟನ ಮಾಡಿಲ್ಲಿನ. ಸ್ಪರ್ಶ ಮಾಡಿಸಿ ನೀವ್ ಊಟ ಮಾಡು, ಆಮೇಲೆ ನನಗ್ ಮಾಡ್ಕೊಡು, ನಡಿತೈತಿ. ಬೆಳಿಗ್ಗೆಯಿಂದ ನಿನ್ನೇನು ಸರಿಯಾಗಿ ಊಟ ಆಗಿಲ್ಲ. ಅದಕ್ಕೇನಂತ, ನೀನು ಊಟ ಮಾಡಿಲ್ಲ ನಿನ್ ರಾತ್ರಿಯಿಂದ. ಅದಕ್ಕೆ ನಿಮ್ಗೆ ಮಾಡ್ಕೊಟ್ಟು ಹಿಂಗ ರೆಡಿ ಮಾಡಿಟ್ನ ನೀವು ಎಣ್ಣೆ ಹಾಕಿ ಕರ್ಕೋತೀರ ಅಷ್ಟ. ಅಲ್ಲ, ನೀನು ನಿನ್ ರಾತ್ರಿಯಿಂದ ಉಪವಾಸ ಅದಿ. ಈಗ ಊಟ ಮಾಡ್ತೇನೆ ನೋಡ್ರಿ. ಊಟ ಮಾಡಿ ಫಸ್ಟ್. ಸಾಕಲ್ಲ ಇಷ್ಟು? ಸಾಕಾಡ್ರಗಡ ಅದು. ಶ್ವೇತಾ ಅವ್ರು ಹೇಳಿದ್ರು ನಿಮಗ ಮುಂಜಾನೆ ಪಾಪ ಮಮ್ಮಿ ಊರಿಗೆ ಹೋಗ್ಯಾರ ಅಂತೇಳಿ. ಸೊ ಸಂಜೆ ಟೈಮ್ ಈಗ 6 ಆಗ್ ಬಂತ. ನಾ ಬಸ್ ಸ್ಟ್ಯಾಂಡ್ ಕಡೆ ಬಂದ್ ನಿಂತ ನೋಡ್ರಿ. ಇಲ್ಲಿ ಪಾಪ ಮಮ್ಮಿ ಬಂದಾರಂತ, ವೇಟ್ ಮಾಡಾಕತ್ತೇನಿ ಅವ್ರು ಹೊರಗೆ ಬರೋದನ್ನ. ಸೊ ಅವ್ರು ಬಂದ್ ಕೂಡಲೇ ಅವ್ರನ್ನ ಕರ್ಕೊಂಡ್ ಮನೆ ಕಡೆ ಹೋಗೋಣ ಅಂತ ನೋಡ್ರಿ. ಇಲ್ಲಿ ಬಂದ್ರ ಪಾಪ ಮಮ್ಮಿ, ಹೋಗೋಣ ಈಗ ಮನೆ ಕಡೆ. ಬಿಸಿಲ ಜೋರಿತ್ತ? ಮತ್ತ ಬಸ್ನಾಗ ಸೀಟ ಕೂತಿದ್ವಲ್ಲ? ಹೌದು, ಕೂತಿದ್ವಲ್ಲ. ಕೇಳಲ್ಲ ಪಾಪ ಹೇಳಿದ್ರಲ್ಲ ಪಾಪ ಸೀಟ್ ಇಲ್ಲ ಅಂತೇಳಿ, ಧಾರವಾಡ ಮೇಲೆ ಬಂದ್ರ ಅಂತೇಳಿ. ಅಲ್ಲಿಂದ ಬಸ್ ಇರ್ಲಿಲ್ಲ ಅಂತ ಧಾರವಾಡ ಮೇಲೆ ಬಸ್ ಇರ್ತಾವ ಕರೆ ಏನು ಹೊತ್ಕೊಂಡ್ ಬೀಳ್ತಾರ. ಫ್ರೀ ಬಸ್ ಮಾಡಿದ್ದಕ್ರಿ ಇದೆಲ್ಲ. ನೋಡ್ರಿ ಪಾಪ ಮಮ್ಮಿನ ಕರ್ಕೊಂಡ ಮನಿಗಂತೂ ಬಂದ ಭಾಳ ಹೊತ್ತಾತ್ ನಾನು. ಈಗ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ ರಾತ್ರಿಗೆ 8:30 ಪೌನೆ 9 ಆಗಿ ಬಂದೈತಿ. ನಮ್ಮ ಶ್ವೇತಾ ಅವರು ನಿನ್ನೆ ಶೂಟಿಂಗ್ ಇತ್ತು, ಒಂದ್ ಕಡೆ ಶೂಟಿಂಗ್ ಹೋಗಿದ್ವಿ. ಅಲ್ಲಿ ಲೈಟಿಗೆ ಆಕೆಗೆ ತಲೆ ನೋವು ಹಾಕತ್ಬಿಟ್ಟೈತಿ. ಇನ್ನೂ ಮಟ್ಟ ತಲೆ ನೋವು ಕಡಿಮೆ ಆಗಿಲ್ಲ. ರಾತ್ರಿ ಬಂದಾಕೆ ಮಕ್ಕೊಂಡ್ಬಿಟ್ಟಾಳ. ಹೊಳ್ಳಿ ಇನ್ನೂ ತಲೆ ನೋವು ಕಡಿಮೆ ಆಗಿಲ್ಲ ನೋಡ್ರಿ. ಏನು ಶ್ವೇತಮ್ಮ? ಅದ್ ಲೈಟಿಗೆ ಬಹಳ ತ್ರಾಸ ಆತ. ಮತ್ತ ಕಣ್ ಹಿಂಗ ಓಪನ್ ಮಾಡಾಕ ಬರ್ವಲ್ತ, ಹಂಗ ಮೊಬೈಲ್ ನೋಡಾಕ ಬರ್ವಲ್ತ. ಕಾಸ್ಕೋತ ಕೂತ ನೋಡಿ. ಕಾಸ್ಕೊಂಡ್ರೆ ಸೈ ಒಳಗ್ ಹಾಕೊಡಪ್ಪ. ಕಾಸ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗತೈತಿ. ಕಾಸ್ಕೋಬೇಕಂದ್ರೆ ಸ್ಪರ್ಶನು ಬಂದ್ ಕೂತ. ಅಪ್ಪಿ ಯಾವ್ದು ಹಾಡ್ತೀಯಲ್ಲ? ಸರ್ವಮಂಗಳ ಮಾಂಗಲ್ಯ ಹಾಡಿದ್ಲ, ವಕ್ರತುಂಡ ಅಂದ್ಲ, ಗುರು ಬ್ರಹ್ಮ ಗುರು ವಿಷ್ಣು ಅಂತಾಳ. ಎಲ್ಲ ಆಯ್ತೈತಿ. ಸ್ಕೂಲಿಗೆ ಹೋಗಿ ಶಾಲೆ ಆಗೈತಿ. ಮಂತ್ರ ಎಲ್ಲ ಕಲಿಯತಿ. ಎದ್ ನಿಂತಾನೆ ಸಾಕ್ ಬಿಡಕ್ಕೆ. ಹಾಳಿ ತೆಗಿಲ್ಲ ಅಂತ ಯೂಸ್ ಮಾಡಿದ್ವಲ್ಲ ಇದನ್ನ. ಇಷ್ಟ ಚಂದ. ಅಯ್ಯ, ಡಿಸ್ಪ್ಲೇ ಅನ್ನಕ್ ಏನ್ ಇರಂಗಿಲ್ಲ ನೋಡಿದ್ರೊಳಗ. ತೆಳ್ಳನ್ ಹಾಳಿನ ಅಲ್ಲ, ಒಂದ್ ಟೈಪ್ ಇದು ಅವು ಇದ್ರ ಆಟ ಆಡು ಇದು ಬರ್ತೈತ್ ಗೊತ್ತೈತನ, ಮೊಬೈಲ್ ಕವರ್ ಇದು ಗೊರಿಲ್ಲಾ ಗ್ಲಾಸ್. ಹೌದು, ಚಲ್ ಬಿಡ್ರಿ. ಕಸಕ್ ಈಗ ಯಾಕೆ ತೆಗಿಯಾಗ್ತದ? ಕಸಕ್ ಚಲ್ ಮತ್ತ. ಇಲ್ಲ ಅಷ್ಟೇ ಇರ್ಲಿ ಬಿಡ. ಸಿಟ್ಟು ಬಂದಾಗ ಮತ್ತ ಅದನ್ನ ಹೊಡ್ಯಾಕ್ ಬರ್ತೈತಿ. ಮತ್ ಸುಮ್ಮ ಬ್ಯಾರೆ ಯಾಕೆ ವೇಸ್ಟ್ ಮಾಡೋ ಸಾಮಾನು, ಅದನ್ನ ವೇಸ್ಟ್ ಮಾಡೋರಂತೆ. ನಡಿ ಹೋಗ್.